ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನನ್ನ ಕಡೆಯಿಂದ ಸ್ವಾಗತ ಮಾಡ್ತೀನಿ. ನಿಮಗೆ ನಾನು ಬೆಂಗಳೂರು ಕಡೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಒಂದು 5-6 ಕಂಪ್ಯೂಟರ್ಸ್ ನಾನು ತೋರಿಸ್ಕೊಡ್ತೀನಿ ಓವರ್ ಹೀಟಿಂಗ್ ಬಗ್ಗೆ. ಇದರಲ್ಲಿ ಈ ವಿಡಿಯೋ ನೋಡಿ, ನೀವು ಮಿಸ್ ಮಾಡಬೇಡಿ. ಈ ವಿಡಿಯೋ ಸ್ಕಿಪ್ ಮಾಡಬೇಡಿ, ಫಾರ್ವರ್ಡ್ ಮಾಡಿ ನೋಡಬೇಡಿ, ಇಲ್ಲಾಂದರೆ ಅರ್ಥ ಆಗಲ್ಲ ನಿಮಗೆ. ಈ ವಿಡಿಯೋ ಫುಲ್ ನೋಡಿ, ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಇಷ್ಟ ಆಯ್ತು ಅಂದರೆ ಇದೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮುಂದೆ ಇರೋರ್ಗು ಶೇರ್ ಮಾಡಿ. ಅವರು ನಿಮ್ಮಿಂದ ಬೇರೆಯವ್ರೂ ತಿಳ್ಕೊಳ್ಳಿ ಈ ಬಗ್ಗೆ, ಓವರ್ ಹೀಟಿಂಗ್ ಬಗ್ಗೆ ಏನೇನು ಪ್ರಾಬ್ಲಮ್ ಬರ್ಬೋದು, ಏನೇನು ಪ್ರಾಬ್ಲಮ್ ಬರುತ್ತೆ ಅಂತಲೂ ತಿಳ್ಕೊಳ್ಳಿ ಅವರು. ನೋಡಿ ಫ್ರೆಂಡ್ಸ್, ಥರ್ಮಾಸ್ಟಾರ್ಟರ್ ವಾಲ್ ಹೋದ್ರೂ ನಿಮಗೆ ಓವರ್ ಹೀಟ್ ಆಗುತ್ತೆ. ಎಲ್ಲ ಈ ವಿಡಿಯೋಲ್ಲಿ ಒಂದೊಂದಾಗಿ ತೋರಿಸ್ಕೊಡ್ತೀನಿ, ಕ್ಲೀನಾಗಿ ನೋಡಿ. ನೋಡಿ, ಇದು ಟೆಂಪ್ರೇಚರ್ ಸ್ವಿಚ್ಚಿಂದನೂ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಹೇಗೆ ಪ್ರಾಬ್ಲಮ್ ಬರುತ್ತೆ ಅಂದರೆ ಫ್ಯಾನ್ ಓಡಲ್ಲ ನಿಮಗೆ ಈ ಟೆಂಪ್ರೇಚರ್ ಸ್ವಿಚ್ಚಿಂದ. ವಾಟರ್ ಪಂಪ್ ಫೇಲ್ ಆದ್ರೂ ನಿಮಗೆ ಓವರ್ ಹೀಟ್ ಆಗುತ್ತೆ. ಯಾಕಂದರೆ ವಾಟರ್ ಪಂಪ್ ಇದು ಫ್ಯಾನ್ ಲಿಫ್ಟ್ ಕಟ್ ಆಗಿಬಿಡುತ್ತೆ. ಇದು ಲಿಫ್ಟ್ ಕಟ್ ಆಗಿಬಿಟ್ರೆ ನಿಮಗೆ ವಾಟರ್ ಪಂಪ್ ವರ್ಕ್ ಆಗಲ್ಲ. ಸೊ ಇದರಿಂದನೂ ನಿಮಗೆ ಓವರ್ ಹೀಟ್ ಕಂಪ್ಲೇಂಟ್ ಬರುತ್ತೆ. ರೇಡಿಯೇಟರ್ ಫ್ಯಾನ್ ಓಡಿಲ್ಲ ಅಂದ್ರೂ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಓವರ್ ಹೀಟ್ ಆಗಿ ಲೀಫ್ ಕಟ್ ಆಗಿಬಿಟ್ರೂ ನಿಮಗೆ ಓವರ್ ಹೀಟ್ ಆಗುತ್ತೆ. ನೋಡಿ, ಇದು ರೇಡಿಯೇಟರಿಂದನೂ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಬ್ಲ್ಯಾಕ್ ಆಗಿಬಿಟ್ರೆ ಓಸ್ ಪೈಪ್ ಕಟ್ ಆದರೂ ಓವರ್ ಹೀಟ್ ಆಗುತ್ತೆ.